ಸವರ್ಣ ದೀರ್ಘ ಸಂಧಿ. ಇದು ಸಂಸ್ಕೃತದ ಸ್ವರ ಸಂಧಿ. ಒಂದೇ ಜಾತಿಯ ಸ್ವರಗಳು ಪರಸ್ಪರ ಎದುರಾದಾಗ ಅವೆರಡರ ಸ್ಥಾನದಲ್ಲಿ ಅದೇ ಸ್ವರವು ದೀರ್ಘವಾಗಿ ಬರುವುದಕ್ಕೆ ಸವರ್ಣ ದೀರ್ಘ ಸಂಧಿ ಎಂದು ಹೆಸರು. ಸವರ್ಣ ಎಂದರೆ ಒಂದೇ ಜಾತಿಯ ಅಕ್ಷರಗಳು. ಈ ರೀತಿ ಪರಸ್ಪರ ಎದುರಾಗುವ ಸ್ವರಗಳು ಅ, ಆ, ಇ, ಈ, ಉ, ಊ. ಸವರ್ಣ ದೀರ್ಘ ಸಂಧಿಯಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರದ ಸ್ವರ ಮತ್ತು ಉತ್ತರ ಪದದ ಮೊದಲನೆಯ ಅಕ್ಷರದ ಸ್ವರವನ್ನು ಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ. ಉದಾಹರಣೆಗೆ ದೇವ ಪ್ಲಸ್ ಅಸುರ, ದೇವಾಸುರ. ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರದ ಸ್ವರ ಆ ಮತ್ತು ಉತ್ತರ ಪದದ ಮೊದಲ ಸ್ವರ ಆ ಇದ್ದು ಸಂಧಿ ಪದವಾದಾಗ ದೀರ್ಘ ಸ್ವರ ಆ ಆದೇಶವಾಗಿ ಬಂದಿದೆ. ಮಂತ್ರ ಪ್ಲಸ್ ಆಲಯ, ಮಂತ್ರಾಲಯ. ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಆ, ಉತ್ತರ ಪದದ ಮೊದಲಲ್ಲಿ ದೀರ್ಘ ಸ್ವರ ಆ ಇದ್ದು ಸಂಧಿ ಪದವಾದಾಗ ದೀರ್ಘಾಕ್ಷರ ಆದೇಶವಾಗಿ ಬಂದಿದೆ. ಮಹಾ ಪ್ಲಸ್ ಆತ್ಮ, ಮಹಾತ್ಮ. ಇಲ್ಲಿ ಪೂರ್ವ ಮತ್ತು ಉತ್ತರ ಪದಗಳೆರಡರಲ್ಲಿಯೂ ದೀರ್ಘ ಸ್ವರವಿದ್ದು ಸಂಧಿ ಪದದಲ್ಲೂ ಕೂಡ ದೀರ್ಘಾಕ್ಷರವೇ ಬಂದಿದೆ. ಗಿರಿ ಪ್ಲಸ್ ಇಂದ್ರ, ಗಿರೀಂದ್ರ. ಇಲ್ಲಿ ಪೂರ್ವ ಮತ್ತು ಉತ್ತರ ಪದಗಳೆರಡರಲ್ಲೂ ಹ್ರಸ್ವ ಸ್ವರ ಈ ಇದ್ದು ಸಂಧಿ ಪದವಾದಾಗ ದೀರ್ಘಾಕ್ಷರ ಈ ಆದೇಶವಾಗಿ ಬಂದಿದೆ. ಹರಿ ಪ್ಲಸ್ ಈಶ್ವರ, ಹರೀಶ್ವರ. ಇಲ್ಲಿ ಪೂರ್ವ ಪದದಲ್ಲಿ ಈ, ಉತ್ತರ ಪದದಲ್ಲಿ ದೀರ್ಘಾಕ್ಷರ ಈ ಇದ್ದು ಸಂಧಿ ಪದದಲ್ಲಿ ದೀರ್ಘ ಸ್ವರ ಈ ಆದೇಶವಾಗಿದೆ. ಲಕ್ಷ್ಮೀ ಪ್ಲಸ್ ಈಶ, ಲಕ್ಷ್ಮೀಶ. ಇಲ್ಲಿ ಪೂರ್ವ ಮತ್ತು ಉತ್ತರ ಪದಗಳೆರಡರಲ್ಲಿಯೂ ದೀರ್ಘ ಸ್ವರ ಈ ಇದ್ದು ಸಂಧಿ ಪದವಾದಾಗ ದೀರ್ಘಾಕ್ಷರ ಈ ಆದೇಶವಾಗಿದೆ. ಗುರು ಪ್ಲಸ್ ಉಪದೇಶ, ಗುರೂಪದೇಶ. ಇಲ್ಲೂ ಸಹ ಮೊದಲನೆಯ ನಿಯಮದಂತೆ ಪೂರ್ವ ಮತ್ತು ಉತ್ತರ ಪದಗಳೆರಡರಲ್ಲಿಯೂ ಹ್ರಸ್ವ ಸ್ವರ ಉಕಾರವಿದ್ದು ಸಂಧಿ ಪದವಾದಾಗ ದೀರ್ಘಾಕ್ಷರ ಊ ಆದೇಶವಾಗಿದೆ. ಬಹು ಪ್ಲಸ್ ಊರ್ಜಿತ, ಬಹುರ್ಜಿತ. ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಊ, ಉತ್ತರ ಪದದ ಆದಿಯಲ್ಲಿ ದೀರ್ಘ ಸ್ವರ ಊ ಅಕ್ಷರವಿದ್ದು ಸಂಧಿ ಪದವಾದಾಗ ದೀರ್ಘಾಕ್ಷರವೇ ಬಂದಿದೆ. ಭೂ ಪ್ಲಸ್ ಊರ್ಧ್ವ, ಭೂರ್ಧ್ವ. ಇಲ್ಲಿ ಪೂರ್ವ ಮತ್ತು ಉತ್ತರ ಪದಗಳೆರಡರಲ್ಲಿಯೂ ದೀರ್ಘ ಸ್ವರ ಊಕಾರವಿದ್ದು ಸಂಧಿ ಪದವಾದಾಗಲೂ ದೀರ್ಘಾಕ್ಷರ ಊ ಅಕ್ಷರವೇ ಬಂದಿದೆ.